ಓಕೆ ರೇಷ್ಮಾ ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕರಾವಳಿ ತೀರ ಆರಾಧನೆ, ನಂಬಿಕೆ, ಸಂಪ್ರದಾಯ, ಆಚರಣೆ, ಜೀವನ, ಕಸುಬು, ಆಹಾರ ಪದ್ಧತಿಯಲ್ಲೂ ತನ್ನದೇ ಆದ ಪ್ರತ್ಯೇಕತೆ ಉಳಿಸಿಕೊಂಡಿದೆ. ಸ್ನೇಹಿತರೆ, ಉಡುಪಿ ಜಿಲ್ಲೆ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಕೊಡಿ ಹಬ್ಬಕ್ಕೆ ಆಹ್ವಾನ ನೀಡುವ ವಿಶಿಷ್ಟ ಸಂಪ್ರದಾಯ ನಾಥಪಂಥದ ಜನ ಅನಾದಿ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ. ಕೋಟಿ ಋಷಿಮುನಿಗಳು ಸಂಚರಿಸಿದ ಶಿವ ಪ್ರತ್ಯಕ್ಷನಾದ ಎನ್ನುವ ಜಾನಪದ ನಂಬಿಕೆ ಕೋಟಿಲಿಂಗೇಶ್ವರ ಅಥವಾ ಧ್ವಜಪುರ ಪಾಂಡವರು ಸ್ಥಾಪಿಸಿದ ದೇವಸ್ಥಾನ ಎನ್ನುವ ನಂಬಿಕೆಯೂ ಇದೆ. ವಿಶಾಲ ಕೋಟಿ ತೀರ್ಥ ವಂಡಾರ ಕಂಬಳದ ದಿನ ಕೆರೆ ನೀರು ಕೆಂಪಾಗುತ್ತೆ ಎನ್ನುವ ನಂಬಿಕೆ ಕೋಟಿಲಿಂಗೇಶ್ವರ ದೇವಸ್ಥಾನ ಕೊಡಿ ಹಬ್ಬ ಫೇಮಸ್. ಜಾತ್ರೆಗೆ ನಾಥಪಂಥದ ವಿಶೇಷ ಆಹ್ವಾನ ಸ್ಪೆಷಲ್. ಅರ್ಧನಾರೀಶ್ವರ ಅಲಂಕಾರದ ಜೊತೆ ನಾಥಪಂಥದ ಮಂದಿ ಮನೆ ಮನೆಗೆ ಹೋಗಿ ಆಹ್ವಾನಿಸುವ ಸಂಪ್ರದಾಯ ವಿಶೇಷ ಆಕರ್ಷಣೆ. ಗೆಳೆಯರೆ, ನಾನು ಕೋಟಿಲಿಂಗೇಶ್ವರ ದೇವಸ್ಥಾನ ಸ್ಥಳ ಮಹಿಮೆ ದಾಖಲೆಗಳ ಬಗ್ಗೆ ಹೇಳಿದೆ. ನಾಥಪಂಥದ ಸಂಪ್ರದಾಯ ಆಹ್ವಾನ ವಿಶೇಷತೆ ನಿಮ್ಮ ಮುಂದೆ ತೆರೆದಿರುವ ಪ್ರಯತ್ನ ಇಲ್ಲಿದೆ. ಪತ್ರಿಕೆಗಳನ್ನು ವಿತರಣೆ ಮಾಡುವ ಮುನ್ನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅರ್ಧನಾರೀಶ್ವರನ ವೇಷವನ್ನು ಕಟ್ಟಲಿಕ್ಕಾಗ್ತದೆ. ಇದು ನಾಥ ಸಂಪ್ರದಾಯ ಜೋಗಿ ಸಮುದಾಯದವರು ನಡ್ಸ್ಕೊಂಡು ಬರುವಂಥ ದೇವರು ಕಟ್ಟುವ ಒಂದು ಕಾರ್ಯಕ್ರಮ. ನಮಗೆ 8 ದಿವಸ ತಿರುಗಾಟ ಇರ್ತದೆ ಒಂದು ವರ್ಷದಲ್ಲಿ. ಅರ್ಧನಾರೀಶ್ವರನ ಇದು ಭಸ್ಮ ಮತ್ತು ಗಂಧ ಇದನ್ನು ತೇದಿ ನಾವು ತಗೊಂಡು ಬಂದು ಇಲ್ಲಿ ಅದು ಒಂದು ಸೈಡ್ ಗಂಧ ಹಾಕೋದು. ಹಾಗೆ ಇದು ರುದ್ರಾಕ್ಷಿ ಸರ ಈಶ್ವರದ್ದು. ಈಗ ನಾವು ಇದು ಪಟ್ಟೆ ಕಟ್ಟಿದ ನಂತರ ಇದು ಕಾಶಿ ಅಂತ ಕಟ್ಟುವುದು. ಈ ಕಾಶಿ ಅಂತ ಹೇಳುವಂಥದ್ದು ಇದು ಕಟ್ಟಿದ ನಂತರ ಬಿಡಿಸ್ಲಿಕ್ಕಿಲ್ಲ. ಮತ್ತೆ ಇದನ್ನು ದೇವರು ಬಿಡಿಸಿದ ನಂತರ ಅದು ಕಾಶಿ ಅಂತ ಹೇಳ್ತಾರೆ. ಅದು ಕಟ್ಟಿದ ನಂತರ ಬಿಡಿಸ್ಲಿಕ್ಕೆ ಇಲ್ವಾ? ಬಿಡಿಸ್ಲಿಕ್ಕೆ ಇಲ್ಲ. ನಾವು ದೇವ್ರನ್ನ ಲಾಸ್ಟ್ ಮನೆಯಲ್ಲಿ ದೇವ್ರು ಬಿಡಿಸ್ತೇವಲ್ಲ, ಆಗ ಬಿಡಿಸಿ ತಗೊಂಡು ಹೋಗ್ಬೇಕು. ಅಷ್ಟವರೆಗೆ ಅವರಿಗೆ ಏನು ಇದು ಮಾಡಲಿಕ್ಕಿಲ್ಲ. ಮತ್ತೆ ಈ ಸರ ಹಾಡಿಗರಡಿ ದೈವದ ಮನೆಯವರು ಈ ಚಿನ್ನದ ಸರ ನಮಗೆ ವರ್ಷಕ್ಕೂ ಕೊಡ್ಬೇಕು. ಅವರು ಯಾರು ಈ ಸರ ಕೊಡೋದು? ಹಾಡಿಗರಡಿ ದೈವದ ಮನೆಯವರು ಈ ಸರ ಮತ್ತೆ ಪಟ್ಟೆ ಕೊಡ್ತಾರೆ ವರ್ಷಕ್ಕೆ. ಮತ್ತೆ ಕಾಲ್ಕಡಿ ಅಂತ ಕಾಲಿಗೆ ಹಾಕೋದು. ಅಂದ್ರೆ ಇವತ್ತು ಹಾಕಿಲ್ಲ, ಯಾಕಂದ್ರೆ ಹುಯಿಗೆ ಜಾಗ ಅದು ಕಚ್ಚೆ ಅಂತ. ಅದಕ್ಕೆ ನಾವು ಅವರಿಗೆ ವರ್ಷಕ್ಕೆ 1 ಹೆಡಿಗೆ ವಿಭೂತಿ ಮಾಡಿ ಕೊಡ್ಬೇಕು ಪ್ರತಿ ವರ್ಷ ಹಬ್ಬಕ್ಕೆ ಹಾಡಿಗರಡಿ. ಆ ವಿಭೂತಿ ಈಗ ಏನಾಗಿದೆ ಅಂದ್ರೆ ತುಂಬಾ ಇಂಪ್ರೂವ್ ಆಗಿದೆ. ಅವರಿಗೆ 1 ಹೆಡಿಗೆ ಸಾಕಾಗಿಲ್ಲ. ಅವ್ರು ಕೇಳಿದಾಗೆಲ್ಲ ನಾವು ಮಾಡಿ ಕೊಡ್ಬೇಕಾಗ್ತದೆ. ಕಾಲಭೈರವ ದೇವರು ನಮ್ಮ ಉಳ್ಳೂರು ಮಠದಲ್ಲಿ ಡೈಲಿ ಪೂಜೆ ಆಗ್ತಾ ಇರುವಂಥದ್ದು. ಆ ಮಠದಿಂದ ನಾವು 8 ದಿವಸದ ಮಟ್ಟಿಗೆ ಅಲ್ಲಿಂದ ತಂದು ಮನೆಯಲ್ಲಿ ಪೂಜಾದಿ ಕಾರ್ಯಕ್ರಮಗಳನ್ನು ಮಾಡಿ ಬೆಳಿಗ್ಗೆ ಪುನಃ ಪೂಜೆ ಎಲ್ಲ ಮುಗಿಸಿ ಇಲ್ಲಿಗೆ ಈ ದೇವರನ್ನು ದೇವಿ ಕಿರೀಟಕ್ಕೆ ಕಟ್ಟಿಕೊಂಡು ನಾವು ಬರ್ತೇವೆ. ಬಂದ ನಂತರ ಈಗ ಇಲ್ಲಿ ದೇವರು ಕಟ್ಟುವ ಶಾಸ್ತ್ರ ಇಷ್ಟೆಲ್ಲ ಮಾಡಿದ ನಂತರ ದೇವರನ್ನು ತಲೆಗೆ ಎರ್ತದೆ. ವೆಂಕಟೇಶನ ದೇವರು ಎಷ್ಟು ಅಲ್ಲ, ಇವಾಗ ಹೀಗೆ ದೇವರನ್ನ ತಲೆಗೆ ಕಟ್ಟಿದ ನಂತರ ಮನೆ ಮೇಲೆ ತಿರುಗಾಟ ಮಾಡ್ತೀರಲ್ವಾ? ರಾತ್ರಿ ಅದನ್ನು ಬಿಡಿಸಿ ಹೇಗೆ ಇಡ್ತೀರಿ? ಈಗ ಇದನ್ನ ಮೂರ್ತಿಯನ್ನು ಸಪ್ರೇಟ್ ಮಾಡ್ತೇವೆ. ಕಡೆಗೆ ಅದನ್ನೆಲ್ಲ ಹೂವೆಲ್ಲ ತೆಗೆದು ಕಂಪ್ಲೀಟ್ ಎಲ್ಲ ತೆಗೆದು ಚೀಲಕ್ಕೆ ಹಾಕೊಂಡು ಈ ಮೂರ್ತಿಯನ್ನು ವಿಭೂತಿಯ ಒಂದಿಗೆ ಅದರೊಟ್ಟಿಗೆ ಇಟ್ಟುಕೊಂಡು ಮನೆಗೆ ತಗೊಂಡು ಬಂದು ಪುನಃ ತುಳಸಿ ಕಟ್ಟೆಯಲ್ಲಿ ಇಟ್ಟು ಅಲ್ಲಿಗೆ ಅದನ್ನು ಸ್ನಾನ ಮಾಡಿಸಿ ತುಳಸಿ ಕಟ್ಟೆಯಲ್ಲಿ ಇಡ್ತೇವೆ. ಕಡೆಗೆ ರಾತ್ರಿಗೆ ನಾವು ಪೂಜೆ ಮಾಡಿ
ಪುನಃ ಇದು ಮಾಡ್ತಾರೆ. ರಾತ್ರಿಗೆ ಪೂಜೆ ಆದ ನಂತರ ಆಯ್ತು, ಇವಾಗ ಆದ ಕಾರ್ಯಕ್ರಮ ಆಯ್ತು, ಊಟ ಗೀಟ ಎಲ್ಲ ಮಾಡಿ ಮಲ್ಕೊಳ್ತಾರೆ. ಬೆಳಿಗ್ಗೆ ಪುನಃ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇದು ಮಾಮೂಲಿ ಮಾಮೂಲಿ ಹೌದು ಪೂಜೆ. ಇವಾಗ ನಿಮ್ದು ಈ ಏನು ಈ ಸಂಪ್ರದಾಯ ಮುಗಿದ ನಂತರ ಈ ದೇವರನ್ನು ಅಲ್ಲಿಗೆ ಅಲ್ಲಿಗೆ ನಾವು ಅಂದ್ರೆ ಲಾಸ್ಟ್ ದಿವಸ ನಿಜವಾಗಿ ಇವತ್ತು ಶನಿವಾರ ಬಂತು, ಇಲ್ಲಾಂದ್ರೆ ನಾವು ಶುಕ್ರವಾರ ಎಲ್ಲ ಬಂದ್ರೆ ಶುಕ್ರವಾರ ಮುಗಿಸ್ತೇವೆ. ಶನಿವಾರ ಬಂದದಿಂದ ಕಾಲಭೈರವರು ಶನಿವಾರ ಕೂಡಿ ಕೊಯ್ಯುವುದಿಲ್ಲ, ಸೋಮವಾರ ಮತ್ತೆ ಶನಿವಾರ. ಆದ್ರಿಂದ ನಾಳೆ ಕಡೆ ಪೂಜೆ ಅಂತ ಮಾಡ್ತೇವೆ. ಲಾಸ್ಟ್ ಕಡೆ ಪೂಜೆ ಅಂದ್ರೆ ಕೋಳಿ ಎಲ್ಲ ಕೊಯ್ತೀರಾ? ಕೋಳಿ ಎಲ್ಲ ಆಹಾರ ಕೂಡ್ಲಿಕ್ಕೆ ಉಂಟು, ಪಟ್ಟೆ ದೇವರು ಇದೆಲ್ಲ ಮಾಡಿ ಕಡೆಗೆ ಹೊರಗಡೆನೆ ಒಂದು ಕೋಳಿ ಕೊಯ್ದು ಪದಾರ್ಥ ಹೊರಗಡೆ ಹಾಕಬೇಕು. ಕಡೆಗೆ 5 ರೊಟ್ಟಿ ಮಾಡಿ ಬೆಳ್ತಕ್ಕೆ ಅನ್ನ ಮಾಡಿ ನೈವೇದ್ಯ ಮಾಡ್ತೇವೆ. ಕಡೆಗೆ ನೈವೇದ್ಯ ಮಾಡಿದ ನಂತರ ಎಲ್ಲ ಪೂಜೆ ಗೀಜೆ ಎಲ್ಲ ಆದ ನಂತರ ದೇವರನ್ನ ಅಲ್ಲೇ ಇಟ್ಟು ನಾವು ಕಡೆಗೆ ನಾವು ಊಟ ಗೀಟ ಎಲ್ಲ ಮುಗಿಸಿ ಹೋಗ್ತೇವೆ. ಈ ದೇವರನ್ನ ಹೊತ್ಕೊಂಡು ಹೋಗ್ತಿದಾರಲ್ಲ, ಇದೇನಾದ್ರೂ ಬದಲಾವಣೆ ಆಗ್ತಿರ್ತಾರ? ಅವ್ರು ಏನು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ? ಬೆಳಿಗ್ಗೆ ಸ್ನಾನ ಮಾಡಿ ಮನೆಯಲ್ಲಿ ಕಾಫಿ ಕುಡಿದು ಬಂದ ನಂತರ ಸೀದಾ ನಮ್ಮ ಮನೆಗೆ ಬಂದು ಪುನಃ ಸ್ನಾನ ಮಾಡಿ ದೇವರ ಹತ್ರ ಬೇಡ್ಕೊಂಡು ಆಮೇಲೆ ಪುನಃ ಊಟ ಗೀಟ ಮಾಡೋದಿಲ್ಲ, ಖಾಲಿ ಹೊಟ್ಟೆಲ್ಲ ಇರ್ತಾರೆ. ಬೆಳಗಿಂದ ಸಂಜೆವರೆಗೂ ಉಪವಾಸ. ಇವಾಗ ದೇವರು ಇಳಿಸೋವರಿಗೆ ಏನು ತಿನ್ನೋದಿಲ್ಲ. ಇಲ್ಲಿವರೆಗೆ ಅಂದ್ರೆ ಅವ್ರಿಗೆ ಮೂತ್ರ ಸಹ ಮಾಡ್ಲಿಕ್ಕಿಲ್ಲ. ಕಟ್ಟುನಿಟ್ಟಿನ ನಿಯಮ. ಕಟ್ಟುನಿಟ್ಟಿನ ನಿಯಮ. ಅದೇ ರೀತಿ ಮತ್ತೆ ಅವರು ಬಂದ ನಂತರ ಈಗ ನಾವು ಈ ದೇವ್ರು ಕಟ್ಟಿದ ನಂತರ ಕೆಲವು ಮನೆಯಲ್ಲಿ ಶಿವಾಳ ಕೊಡ್ತಾರೆ, ಕೆಲವು ಮನೆಯಲ್ಲಿ ಹಾಲು ಕೊಡ್ತಾರೆ. ಅದು ನೇಮ ಇರ್ತದೆ ಇಂಥ ಮನೆಯಲ್ಲಿ ಅಂತ. ಆ ನೇಮದ ಮನೆಯಲ್ಲಿ ಅಷ್ಟು ಕೊಟ್ಟರು ಆ ಶಿವಾಳ ಕುಡಿದ್ರು ಅವ್ರಿಗೆ ಮೂತ್ರ ಬರುದಿಲ್ಲ. ಇವಾಗ ನೇಮ ಇರೋರ ಮನೆಯಲ್ಲಿ ಮಾತ್ರ ಇಲ್ಲ. ಇಲ್ಲ, ಅದು ಬಡಾಕೆರೆಯಲ್ಲಿ ಒಂದು 3-4 ಮನೆ, ಕೋಣಿಕೆಯಲ್ಲಿ 1-2 ಮನೆ, ಹಾಗೆಲ್ಲ ಉಂಟು. ಪಾದರಕ್ಷೆ ಹಾಕ್ಲಿಕ್ಕಿಲ್ಲ, ಈಗ ನಾವು ಹಾಕುದಿಲ್ಲ. ಪ್ರಸಾದ ನಾನ್ ವೆಜ್ ತಿನ್ಲಿಕ್ಕಿಲ್ಲ. ನಾನ್ ವೆಜ್ ಸಂಜೆ ತಿನ್ಬಾರ್ದು ಅಂತ ಏನಿಲ್ಲ, ಅದು ನಾವು ತಿನ್ನುವುದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತೇವೆ. ನಿಯಮ ಪಾಲಿಸ್ತೀರಿ? ಹೌದು, ನಿಯಮ ಪಾಲಿಸ್ತೀವಿ. ಶಿವಸಿದ್ದು ಭೈರವ, ಕಾಲು ಭೈರವ, ಗಂಡಾದ್ರಿ, ಗಂಡ ಭೈರವ, ಚಂಡಿಕಾ ಗಡಿ ತುಂಬ ಒಳ್ಳೆ ಮರ ತುಂಬ ವಿಷ ಕೊಡುವಂಥ ಶಿವನ ಪಾದಕ್ಕೆ ಅರ್ಪಿತವಾಗುತ್ತೆ. ಶಿವರ ಜಟಮಣಿ ಮುಕುಟ ನೀಲಕಂಠ ಮಧುರಂ ಕ್ಷೇತ್ರಂ ಪರ್ವತದೊಳೆ ಪುಣ್ಯಶ್ರೀ ಬೋಲ್ಬಾಗಿ ಪುತ್ರತೆಗೆ 1 ಬಿತ್ತಿ 100 ಅಂತ ಜೋಡ್ಕಣಂತ ಕಟ್ಟಿ ಕೋಟೀಶ್ವರ ಇದಕ್ಕೆ 15ನೇ ತಾರೀಕು ಕೋಟೇಶ್ವರ ಹಬ್ಬ. ಉಪ್ಪು ಹಬ್ಬ ಹೇಳ್ಕರಿಲ್ಲ, ಯಾಕಂದ್ರೆ ಹಾಗೆ. ಅಲ್ಲ, ಇವಾಗ ನೀವು ಕೋಟೇಶ್ವರದ ಹಬ್ಬಕ್ಕೆ ಮಾತ್ರ ಆಹ್ವಾನ ಮಾಡ್ತೀರಿ, ಉಪ್ಪಿನ ಹಬ್ಬಕ್ಕೂ ಮುಂಚೆ ಹಬ್ಬಕ್ಕೂ ಮಾಡ್ತೇವೆ. ಆದ್ರೆ ಈ ವರ್ಷ ಸಂಕ್ರಾಂತಿಯ ದಿನವೇ ಕೊಡಿ ಹಬ್ಬ ಬಂದಿರೋದ್ರಿಂದ ಉಪ್ಪಿನ ಹಬ್ಬ ಮೊದಲೇ ಆಗಿದೆ. ಅದು 1 ದಿವಸ ಹೆಚ್ಚು ಕಡಿಮೆ ಆಗಿದ್ರೆ ಉಪ್ಪಿನ ಹಬ್ಬ ಆಗ್ತದೆ. ಇದು ಜೋಗಿಯ ಒಂದು ಸಮಾಜದ ಒಂದು ಪದ್ಧತಿ. ಉಪ್ಪುಂದ ಹಬ್ಬ ಮತ್ತು ಉಪ್ಪುಂದ ತೇರು ಮತ್ತು ಕೋಟೇಶ್ವರ ಪೂಜೆಗೆ ಒಂದು ಮನೆಗೆ ಹೋಗಿ ಒಂದು ಹೇಳಿಕೆ ಹೇಳುವ ಒಂದು ಕಾರ್ಯಕ್ರಮ ಹಿಂದಿನಿಂದ ಮಾಡ್ತಾ ಇದ್ದಾರೆ. ಅದು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ದೇವರು ಕಟ್ಟಿ ತಿಮ್ಮಕ್ಕಿ ದೇವಸ್ಥಾನದಲ್ಲಿ ಬಿಚ್ಚುವ ಕ್ರಮ. ಅಲ್ಲಿವರೆಗೆ ಇವ್ರದ್ದು ಊಟ ಉಪಾಯಗಳು ಏನೂ ಇರುವುದಿಲ್ಲ. ತಲಾಂತದಿಂದ ಮಾಡ್ಕೊಂತ ಬಂದಿರೋದು ಕುಲದ ಕಸುಬು. ಅದು ಒಂದು 8 ದಿನ ಅವರು ಇದ್ರ ಬಗ್ಗೆ ಅಂತಲ್ಲ, ಉತ್ಪತ್ತಿ ಏನಾಗ್ತದೆ ಅದ್ರ ಬಗ್ಗೆ ಬರ್ತಾ ಇಲ್ಲ. ತಮ್ಮ ಸಮಾಜದ ಒಂದು ಕಾರ್ಯಕರ್ತ ಬಿಡಬಾರ್ದು ಅನ್ನೋ ಒಂದು ಅದರಿಂದ ಬರ್ತಾ ಇದ್ದಾರೆ. ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾರೆ. ಹೇಳಿಕೆ ನಮ್ಮ ಮನೆ ಬಾಗಿಲಿ, ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಹೇಳಿಕೆ ಬರ್ತಾ ಇರ್ತದೆ. ಉಪ್ಪಿನ ಹಬ್ಬ ಇರ್ಬೋದು, ಕೋಟೇಶ್ವರ ಹಬ್ಬ ಇರ್ಬೋದು, ಮನೆ ಬಾಗಿಲಿಗೆ ಬಂದೊಬ್ಬರು ಹೇಳಿ ಹೋಗ್ತಾ ಅದ್ರ ಗೌರವನೇ ಬೇರೆ. ಈಗ ಎಲ್ಲೋ ಹ್ಯಾಂಡ್ ಪ್ಯಾಂಪ್ಲೆಟ್ ಕೊಟ್ಟರೆ ಅದ್ರ ಗೌರವ ಇರೋದಿಲ್ಲ. ಆದ್ರೆ ಮನೆ ಬಂದು ಈ ಥರ ಉಂಟು, ನೀವು ಬನ್ನಿ ಅಂತ ಒಂದು ಹೇಳಿ ಹೋಗ್ತಾರಲ್ಲ, ಅದಕ್ಕೆ ಒಂದು ಏನೋ ಖುಷಿ ಆಗ್ತದೆ. ಪ್ರತಿ ವರ್ಷ ಬರ್ತಾರಲ್ಲ ಅಂತ ಖುಷಿ ಆಗ್ತದೆ. ಇದನ್ನ ನಾವು ಪ್ರಸಾದವನ್ನು ಹಾಲು ಅಥವಾ ಶಿಗಾಳ ಆಯ್ತು, ಅದು 1 ವರ್ಷ ಮಾಡಿ ಬಿಟ್ಟು ಆಗ್ತಿಲ್ಲ, ಪ್ರತಿ ವರ್ಷ ಮಾಡ್ತಾರೆ. ಇಲ್ಲೇ ಯಾವುದು ಹೇಳೋಕಂದಲ್ಲಿ ಹೇಳ್ರದು ಹೇಳಿ ಬಪ್ಪದಲ್ಲ, ಅದು ಮೊದಲಿಂದ ಇದ್ದು ಕರ್ತವ್ಯ.
ವಿವರ ಜಟಮಣಿ ಮುಕುಟಂ ನೀಲಕಂಠಂ ಭೈರಂ ಕ್ಷೇತ್ರಂ ಕ್ಷೇತ್ರಪಾಲಂ ಸರ್ವತೋಳು ಪುಣ್ಯಶ್ರೀ ಓಲ್ಬಾಗಿ ಪುತ್ರ ಸಂತತಿಯಾಗಿ ಒಂದು ಬಿತ್ತಿ ನೂರು ಬಳದು ಗಂಗೆಯವರಂತ ಜೋಡ್ ಕಣಿದ ಕಟ್ಟಿ ಕೋಟೇಶ್ವರ ಕೋಟಿಲಿಂಗ ದೇವ್ರ ಬಳದಂಬಾಳಿ 15ನೇ ತಾರೀಕು ಆದಿತ್ಯವಾರ ದಿವಸ ಕೊಡಿ ಹಬ್ಬ. ಇದು ವಿಭೂತಿ ಪ್ರಸಾದ. ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡಿ ಅದನ್ನು ನಾವು ಎಲ್ಲ ಪ್ಯಾಕೆಟ್ನೆಲ್ಲ ಮನೆಗೆ ಒಂದೊಂದು ವಿಭೂತಿ ರೀತಿಯಲ್ಲಿ ಪ್ರಸಾದ ಹಂಚ್ತೇವೆ. ಪ್ರತಿ ಮನೆಯಲ್ಲೂ ನಮಗೆ ಈ ಪ್ರಸಾದ ಕೊಟ್ಟು ಕೂಡಲೇ ಅಕ್ಕಿ, ಕಾಯಿ, ಭತ್ತ, ದುಡ್ಡು 4 ಬಗೆಯ ವಸ್ತುಗಳನ್ನು ನಮ್ಗೆ ನೀಡ್ತಾರೆ. ಹೆಚ್ಚು ಕಡಿಮೆ ಕೆಲವ್ರ ಮನೆ ತುಂಬ ಕೊಡ್ತಾರೆ, ಕೆಲವ್ರ ಮನೆ ಕಡಿಮೆ ಕೊಡ್ತಾರೆ. ಇದರಲ್ಲಿ ಲಾಭ ಉಂಟು ಕೇಳಿದರೆ ಲಾಭ ಉಂಟು, ಇಲ್ಲ ಎರಡೂ ಉಂಟು. ನಾನೀಗ ಬ್ಯಾಂಕಲ್ಲಿದ್ದೇನೆ. ಬ್ಯಾಂಕ್ ರಜೆ ಮಾಡಿ ಈ ಕೆಲಸವನ್ನು ಪ್ರತಿ ವರ್ಷವೂ ಇಷ್ಟರವರೆಗೆ ಮಾಡ್ಕೊಂಡು ಹೋಗಿದೆ. ಇನ್ನೊಂದು 2 ವರ್ಷ ರಿಟೈರ್ಮೆಂಟಿಗೆ ಇರೋದು, ಮುಂದೇನೋ ಗೊತ್ತಿಲ್ಲ. ಅಷ್ಟರವರೆಗೆ ಮಾಡಬೇಕಂತ ಒಂದು ಹೋರಾಟ ಉಂಟು. ನಮ್ಮ ತಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ನಾಡಗುಡ್ಡೆಯಲ್ಲಿ ಸಾಧೀಶ್ವರಿ ಕಂಗನ್ ಸ್ಟೋರ್ ಅಂತ ಅವ್ರು ನಡೆಸ್ಕೊಂಡು ಇದ್ದಾರೆ. ಇವರು ಮತ್ತು ನಮ್ಮ ಭಾವನ ತಮ್ಮ ವಿಜಯ್ ಅಂತ, ಇವರು ಗಣೇಶ್. ಈ ವರ್ಷ ನಮ್ಮ ಅಮ್ಮನ ತಮ್ಮ ಬಂದಿದ್ದಾರೆ ಪ್ರಥಮವಾಗಿ. ಇವರೆಲ್ಲ ನನಗೆ ಸಾಥ್ ಕೊಡ್ತಾರೆ. ಇನ್ನು ನೀವು ಮಾಡ್ಕೊಂಡು ಹೋಗಿ ಮುಂದೆ, ನಾವಿದ್ದೇವೆ ಹಿಂದೆ ಅಂತೇಳಿ. ಗಣೇಶ ಅಂತ ಇವರೆಲ್ಲ ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾವು ಈ ದೇವ್ರನ್ನ ಕಟ್ಕೊಂಡು ನಾವು ಹೋದಾಗ ನಮ್ಗೆ ಸುಸ್ತಾಗೋದಿಲ್ಲ. ದೇವ್ರನ್ನ ಬಿಡಿಸಿದ್ರೆ ಕಾಲೆತ್ತಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತಾ ಉಂಟು ನನಗೆ ಇವತ್ತು ಸಹ. ಅಲ್ಲ, ಇವಾಗ ಈ ರೀತಿ ಸಂಪ್ರದಾಯ ನಾಥ ಪಂಥದವರೇ ಮಾಡಬೇಕು ಅಂತ ಹೇಗೆ ಬಂತು? ಅದ್ರ ಹಿನ್ನೆಲೆ ಏನು? ಹಿನ್ನೆಲೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿಯ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿ ಇದು. ನಮ್ಮ ತಂದೆ ಮಾಡ್ತಾ ಇದ್ರು, ತಂದೆಯಿಂದ ದೊಡ್ಡಪ್ಪ ಮಾಡ್ತಾ ಇದ್ರು, ತಂದೆ ಮಾಡಿದ್ರು. ಈಗ ನಾನೇ ನನ್ನ ಸ್ವಂತ ನಿರ್ಧಾರದಲ್ಲಿ ನಾನೇ ಯಜಮಾನಿಕೆ ತಗೊಂಡಾಗ ಮಾಡ್ತಾ ಇರುವಾಗ ಒಂದು 40 ವರ್ಷ ಆಗಿರ್ಬೋದು. ನಾನು ತಂದೆ ಒಟ್ಟಿಗೆ ಸಣ್ಣ 10-12 ವರ್ಷ ಹುಡುಗನೇ ಇರುವಾಗಲೇ ಬರ್ತಾ ಇದ್ದೆ. ಇದರ ಹಿನ್ನೆಲೆ ಏನಂತ ಹೇಳಿದರೆ, ಹಿಂದೆ ನಮ್ಮ ಬಳೆಗಾರರು ಬಳೆ ವ್ಯಾಪಾರ ಮಾಡಲಿಕ್ಕಂತ ಬಳೆ ಹಸುಬಿನ ಬಳೆ ತಗೊಂಡು ಪಾರ್ವತಿ ದೇವಿಯ ಮನೆಗೆ ಬಳೆ ಇಡಲಿಕ್ಕೆ ಹೋದಂತೆ. ಪಾರ್ವತಿ ದೇವಿ ಬಳೆ ಇಡುವ ಸಂದರ್ಭದಲ್ಲಿ ಅವರು ತುಂಬ ಖುಷಿಯಾಗಿ ಚಿನ್ನದ ನಾಣ್ಯಗಳನ್ನು ಬಳೆಗಾರನಿಗೆ ಕೊಟ್ಟಂತೆ. ಅದನ್ನು ಚಿನ್ನದ ನಾಣ್ಯ ಜೋಳಿಗೆಯಲ್ಲಿ ತುಂಬಿಸಿಕೊಂಡು ಹೊರಗೆ ಬರ್ತಾ ಇರೋ ಸಂದರ್ಭದಲ್ಲಿ ಶಿವನ ಬಳೆಗಾರನ ಪರೀಕ್ಷೆ ಮಾಡಿಸ್ಬೇಕು ಅಂತ ಒಂದು ನವನದಲ್ಲಿ ಅದೇನು ಬಳೆಗಾರ ಅಂತ ಕಲಿತಂತೆ. ಬಳೆಗಾರ ಹೇಳಿದಂತೆ, ಇದು ಪಾರ್ವತಿ ದೇವಿ ಬಳೆ ಇಟ್ಟೆ, ಅದು ಒಡೆದು ಹೋಯಿತು, ಅದು ಚೂರು ಅಂತ ಹೇಳಿದಂತೆ. ಆಗ ಶಿವ ಹೇಳಿದಂತೆ, ಅದು ಬಳೆ ಚೂರಾಗಿಯೇ ಹೋಗಲಿ ನಿನಗೆ ಅಂತೇಳಿ ಹೇಳಿದಂತೆ. ಮನೆಗೆ ಹೋಗಿ ನೋಡುವಾಗ, ಇದು ನನ್ನ ತಂದೆ ನನಗೆ ಹೇಳಿಕೊಟ್ಟದ್ದನ್ನು ನಾನು ಹೇಳೋದು, ಮನೆಗೆ ಹೋಗಿ ನೋಡುವಾಗ ಅದು ಪೂರ ಬಳೆ ಚೂರಿಯಾಗಿಯೇ ಇತ್ತಂತೆ. ಆ ಕಾಲದಲ್ಲಿ ಬಳೆ ಮಾಡಿದರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಆಗದ ರೀತಿಯಲ್ಲಿ ಇರುವಂಥ ಈಶ್ವರ ನಮಗೆ ಶಾಪ ಕೊಟ್ಟದ್ದನ್ನು ವಿಮೋಚನೆಗಾಗಿ ಕಡೆಗೆ ಪುನಃ ನಮ್ಮ ಈಶ್ವರನ ಹತ್ರ ಹೋಗಿ ಕ್ಷಮೆ ಕೇಳಿದಂತೆ ಬಳೆಗಾರರು. ಕ್ಷಮೆ ಕೇಳಿದಾಗ ನಾನು ನಿನಗೆ ಒಂದು ತ್ರಿಶೂಲ ಮತ್ತು ಡಮರ ಕೊಡ್ತೇನೆ, ವರ್ಷದಲ್ಲಿ ಒಂದು 8 ದಿವಸ 10 ದಿವಸ ಭಿಕ್ಷೆ ಬೇಡಿ ತಿನ್ನುವಂಥ ಶಾಪಗಳನ್ನು ವಿಮೋಚನೆ ಮಾಡ್ತೇನೆ ಅಂತ. ಹಾಗಾಗಿ ಅದನ್ನು ಹೇಳಿದ್ದನ್ನು ನಾವು ತಂದೆ ಹೇಳಿದ್ದನ್ನು ನಾವೀಗ ಹೇಳ್ಕೊಂಡು ಇದೊಂದು ಮಾಡ್ತಾ ಇದ್ದೇವೆ. ಹಳಿಗೇರಿಯಲ್ಲಿ ತುಂಬ ಒಂದು 15 ದಿವಸ 18 ದಿವಸನೂ ಆಗ್ತದೆ. ಅವರು ಈಗ ಕಟ್ಟೋದು ಕೈದು ಮಾಡಿ ಒಂದು 20 ವರ್ಷ ಆದ ನಂತರ ಪುನಃ ಈಗ ಶುರು ಮಾಡಿದ್ದಾರೆ. ಒಂದು 3 ದಿವಸ ಮಾಡ್ತಾರೆ. ಹಕ್ಲಾಡಿಯವರು ಕಂಪ್ಲೀಟ್ ಕೈದು ಮಾಡಿದ್ದಾರೆ. ನಾನೇ ಹಕ್ಲಾಡಿ ಸಹ ಹೋಗ್ತಾ ಇತ್ತು ಮೊದಲು, ಅವರಿಗೆ ಕಂಪ್ಲೀಟ್ ಕೈದು ಅಲ್ಲಿ ಪುನಃ ಪ್ರಾರಂಭ ಮಾಡಬೇಕಂತ ಇದ್ದಾರೆ. ಅರಾಟೆಯಲ್ಲೂ ಹಾಗೆ ಅವರಿಗೂ 8-9 ದಿವಸ ತಿರುಗಾಟ ಆಗ್ತದೆ. ಈ ಸಲ 5-6 ದಿವಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ನಾಯ್ಕನ ಕಟ್ಟೆಯಲ್ಲೂ 8-10 ದಿವಸ ಆಗ್ತದೆ. ಅವರು ಸಹ ಈಗ ಮಾಡಿದ್ದಾರೆ, ಒಂದು 2-3 ದಿವಸ ಮಾಡ್ತಾ ಇದ್ದಾರೆ. 8 ದಿವಸ ಪರ್ಫೆಕ್ಟ್ ಮಾಡ್ತಾ ಇದ್ದುದನ್ನು ಇಷ್ಟುವರೆಗೆ ನಾವು ಮಾಡ್ಕೊಂಡು ಬಂದಿದ್ದೇವೆ, ಒಂದು ದಿವಸನೂ ನಿಲ್ಲಿಸ್ತಿಲ್ಲ. ಅಲ್ಲ, ಇವಾಗ ಹಿಂದಿನ ಕಾಲದಲ್ಲಿ ಈ ಪ್ರಚಾರ ಮಾಧ್ಯಮಗಳಿರಲಿಲ್ಲ, ಇನ್ವಿಟೇಷನ್ಗಳಿರಲಿಲ್ಲ, ಹ್ಯಾಂಡ್ಬಿಲ್ ಇರಲಿಲ್ಲ. ಆದರೆ ನಾಥ ಪಂಥದವರು ಮನೆಗೆ ಹೋಗಿ ಬಳೆ ಇಡುವ ಪದ್ಧತಿ ಇತ್ತು. ಹಾಗಾಗಿ ಇವರೆಲ್ಲ ಮನೆಗೆ ಹೋಗ್ತಾರೆ ಅನ್ನೋಕ್ಕೋಸ್ಕರ ಇವ್ರ ಮುಖಾಂತರವಾಗಿ ಈ ಆಹ್ವಾನ ಕೊಡುವ ಪದ್ಧತಿ ಏನಾದರೂ ಬಂದಿರಬಹುದಾ? ಈ ಜಾನಪದ ನಂಬಿಕೆಗಳಿಗಿಂತ ಇದು ವೈಜ್ಞಾನಿಕವಾಗಿ ಯೋಚನೆ ಮಾಡಿದರೆ ಇಂಥ ಒಂದು ಸಾಧ್ಯತೆಗಳು ಇದೆಯಲ್ವ? ಇವತ್ತು ಮನೆಗೆ ಹೋಗಿ ಬಳೆ ಇರ್ತಕ್ಕಂಥ ಪದ್ಧತಿಯು ಸಹಿತ ಕಡಿಮೆ ಆಗ್ತಾ ಇದೆ. ಇವತ್ತು ಏನು ನಾಥ ಪಂಥದವರು ನಂಬ್ಕೊಂಡು ಬಂದಿದ್ದಾರಲ್ವ, ಈ ಒಂದು ಹೊಸ ವಿನೂತನ ಸಂಪ್ರದಾಯ ಇದೆಯಲ್ಲ, ಇದು ಸಹಿತ ಕಡಿಮೆ ಆಗ್ತಾಯಿದೆ. ಯಾಕೆ ಹೀಗಾಗ್ತಿದೆ? ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದ್ದ ಜವಾಬ್ದಾರಿ ಅಲ್ವ? ಒಂದೊಮ್ಮೆ ಇಂಥ ಒಂದು ಸಂಸ್ಕೃತಿ ನಾಶ ಆದರೆ ಒಂದು ನಂಬಿಕೆಗಳೇ ನಾಶ ಆದಾಗಲ್ವ? ಉದಯ ಜೋಗಿ ಅಂತ ಇವರು ಈ ನಾಡ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾರೆ. ಹಾಗೆ ಇವರು ಸಹಿತ ಹಲವಾರು ವರ್ಷಗಳಿಂದ ಈ ಉಪ್ಪುಂದ ಜಾತ್ರೆಯ ಆಹ್ವಾನವನ್ನು ಮನೆ ಹಚ್ಚಿ ಹೋಗ್ತಾ ಇದ್ದಾರೆ.
ನಾಥ ಪಂಥದ ಜೋಗಿ ಸಮಾಜದವರಾದ ನಾವು ಹಲವಾರು ವರ್ಷಗಳಿಂದ ನಾವು ಈ ಒಂದು ದೇವತಾ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂಥರ ಖುಷಿ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಾವು ಮನೆಗೆ ಹೋದಾಗ ನಮಗೆ ಅಕ್ಕಿ, ಕಾಯಿ, ಭತ್ತ, ಕಾಣಿಕೆ ಹೀಗೆ ಕೆಲವು ಕಾಣಿಕೆಗಳನ್ನು ಕೊಟ್ಟು ನಮ್ಮನ್ನು ಸತ್ಕರಿಸ್ತಾರೆ. ಅದೇ ರೀತಿಯಾಗಿ ಸಂತೋಷದಿಂದ ನಮ್ಮನ್ನು ನಡ್ಕೊಳ್ಳುವಂಥ ರೀತಿ ತುಂಬ ಖುಷಿ ಕೊಡ್ತಾ ಇದೆ. ಮುಂದೆ ಇದನ್ನು ಮಾಡ್ಕೊಂಡು ಹೋಗ್ಬೇಕನ್ನುವಂಥ ಒಂದು ಆಸೆ ಇದೆ, ಹುಮ್ಮಸ್ಸಿದೆ. ಏನಾಗ್ತದೆ ಅಂತ ಗೊತ್ತಿಲ್ಲ, ದೇವರ ಇಚ್ಛೆ. ಇವಾಗ ನಿಮ್ಮ ಮಕ್ಕಳು ಏನಾದರೂ ಇದ್ರ ಬಗ್ಗೆ ಆಸಕ್ತಿ ಇದ್ದಾರಾ? ಹೇಗೆ ಮಕ್ಕಳು ಅಂದು ಬರ್ತಾರೆ, ನನ್ನ ಮಗ ಈ ಸರಿ ಒಂದು ದಿನದ ತಿರುಗಾಟ ಮಾಡಿ ಈಗ ಕೈಟ್ ಮಾಡಿ ಈಗ ಶಾಲೆಗೆ ಹೋಗ್ತಾ ಇದ್ದಾನೆ, ಆಸಕ್ತಿ ಇದೆ. ಈಗ ಅಣ್ಣನ ಮಗ ಮೊದಲು ಶಿಪ್ಪಲ್ಲಿ ಇದ್ದಿದೆ, ಇವಾಗಲೂ ಶಿಪ್ಪಲ್ಲಿದ್ದ, ಈಗ ರಜೆ ಅಂತೇಳಿ ಊರಿಗೆ ಬಂದು ಈಗ ನಮ್ಮೊಟ್ಟಿಗೆ ತಿರುಗಾಟವನ್ನು ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.